वरती हातेम देणं धापण धाव करायचा गोरी पाटी तितपेट धापे दिले गोर जाग जावर और कुड़ी पर्यंत मानकरावं गोळचा वंतम खालक केरचं और कुड़ी मुंबई कुचरे तो खायवा काय चोरे बिया नुसता भूके मजार लागचा ये सारो आपण भूके रेंडी समाजन संदेश देचा हम भूकेरी आपण आ गावले पिढी भूके मारे हम गोरमाटी कोणी हम गोरमाटी भूके माटी तरसेल पाणी सारो शरीर आक्रो देवा तुला माताडी वाट उतारणारे वागे गोरमाटी ಎರಡು ಕಮಾಂಡೋ ಆ ಕಡೆ ಈ ಕಡೆ ನಿಲ್ಲಿಸ್ಕೊತೀವಿ गोरमाटीओ कोई काय भी बकरे हेनो कोई काय भी करे हेनो लपन जाणो छाणो जे पच्च जमानो के बढिया ये संदेश आपण देचा ते चालू केलं पूर स्टॉप मार्च जोरे छाण दो ओरे पासा पुलिसारू काम करम मरजोर आपण पुलिसारू काम करम मरे सारू आणूस घ्या शिवाभायकचा गोरमाटी कसिरी वगमाया ಏನು ಘೋಷಣ ರಾಷ್ಟ್ರೀಯ ಸಂಘಟನೆ ಇದೆ ಆ ಸಂಘಟನೆಯಿಂದ ನಾವು ಮೇಲೆ ಚೇತನಕ್ಕೆ ವಚ आणि शिवाभाय आदर्श वातावरण माया म्हणलो आता आपण कामे सदान करतो देलाचो जय शिवराज काही एक मिनिट चालू आपण भजन करता आनंदचा जय शिवराज ಇವತ್ತು ಘೋಷಣ ರಾಷ್ಟ್ರೀಯ ಸಂಘಟನೆಯಿಂದ ನಾವು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆ ಮತ್ತು ಎಲ್ಲ ತಾಲೂಕುಗಳಿಂದ ನಮ್ಮ ಲಂಬಾಡಿ ಸಮುದಾಯದ ಜನರು ಏನು ಇಲ್ಲಿ ಬಂದು ಫ್ರೀಡಂ ಪಾರ್ಕಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ ಉದ್ದೇಶ ಏನಿದೆ, ನಮ್ಮ ಸುಪ್ರೀಂ ಕೋರ್ಟ್ ಏನು ಒಳ ಮೀಸಲಾತಿ ವರ್ಗೀಕರಣ ಮಾಡಿದೆಯೋ, ಒಳ ಮೀಸಲಾತಿ ವರ್ಗೀಕರಣ ಮಾಡಿರೋ ಸುಪ್ರೀಂ ಕೋರ್ಟ್ ನಾವು ಶಿಫಾರಸನ್ನು ನಾವೆಲ್ಲ ಸ್ವಾಗತಾರ್ಹ ಮಾಡ್ತೀವಿ. ಇಲ್ಲಿ ಸಮಸ್ಯೆ ಏನಿದ್ದಿರೋದಂದರೆ ವರ್ಗೀಕರಣ ಮಾಡೋಕ್ಕೆ ಕೆಲವೊಂದು ಮಾನದಂಡಗಳನ್ನು ನಮ್ಮೆಲ್ಲ ರಾಜ್ಯ ಸರ್ಕಾರಗಳು ಪಾಲಿಸಬೇಕು. ಏನು ಮಾನದಂಡಗಳು ಪಾಲಿಸಬೇಕು ಅಂತಂದರೆ ಜಾತಿ ಗಣತಿ ಆಗಬೇಕು, ಜನಗಣತಿ ಆಗಬೇಕು, ಹಾಗೆ ಎಲ್ಲ ಸಮುದಾಯದಲ್ಲಿ ತುಂಬ ಉನ್ನತ ಹುದ್ದೆಯಲ್ಲಿ ಇದ್ದಾರೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಅದನ್ನೆಲ್ಲ ಹೌದು, ನಾವು ಅದ್ರ ಬಗ್ಗೆ ನಮ್ಮದೇನು ಆಕ್ಷೇಪಣೆ ಇಲ್ಲ. ಆದರೆ ಗ್ರೌಂಡ್ ಲೆವೆಲಲ್ಲಿ ಸರ್ಕಾರದ ಗ್ರೌಂಡ್ ಲೆವೆಲಲ್ಲಿ ಅಂಕಿಅಂಶಗಳನ್ನು ಆಧಾರ ಮಾಡಿ ಆ ಅಂಕಿಅಂಶಗಳ ಸಮೇತ ನಾವು ಒಳ ಮೀಸಲಾತಿ ವರ್ಗೀಕರಣಕ್ಕೆ ಆಕ್ಷೇಪಣೆ ಕೊಡಬೇಕು ಅಂತ ಹೇಳಿ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಾವು ಘೋಷಣಾ ಶಿವಮೊಗ್ಗ ತಾಲೂಕು ಅಧ್ಯಕ್ಷರು ಕಲ್ಲೇಶ್ ನಾಕ್ ಅಂತ ಹೇಳಿ, ನಮ್ಮ ಶಿವಮೊಗ್ಗ ಘೋಷಣಾ ಜಿಲ್ಲಾಧ್ಯಕ್ಷರು ಚಂದ್ರನಾಥ್ ಅವರು ಒಂದೆರಡು ಮಾತಾಡ್ತಾರೆ. ಏನು ಸದಾಶಿವ ಆಯೋಗವರದಿನ ಜಾರಿಗೆ ಹೊರಟಿದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ಅದಕ್ಕೆ ಸಮ್ಮತಿಯನ್ನು ನೀಡಿದೆ. ಆದರೆ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ತೋರಿಸಿರೋದು ಬಂಜಾರ ಸಮುದಾಯವನ್ನು ಎತ್ತಿ ಹಿಡಿದಿದ್ದಾರೆ. ಬಂಜಾರ ಸಮುದಾಯ ಮೀಸಲಾತಿಯನ್ನು ಪಡೆದುಕೊಂಡು ಬಂಜಾರ ಸಮುದಾಯ ಮೇಲ್ದರ್ಜೆಗೆ ಹೋಗಿದೆ, ಎಲ್ಲ ಅನುಕೂಲಗಳನ್ನು ಪಡ್ಕೊಂಡಿದೆ ಅಂತ ತಿಳಿಸ್ತಾ ಇದ್ದಾರೆ. ಆದರೆ ವಾಸ್ತವದಲ್ಲಿ ಹಾಗಿಲ್ಲ. ವಾಸ್ತವದಲ್ಲಿ ಏನಾಗಿದೆ ಅಂದರೆ ಬಂಜಾರ ಸಮುದಾಯ ಏನು ಈಗ ಕಣ್ಣೆದುರಿಗೆ ನೋಡ್ತಾ ಇದ್ದೀವಿ, ರೋಡ್ಗಳನ್ನು ಹಾಕೋದಕ್ಕೆ ಇಲ್ಲಿಂದ ಹಿಡಿದು ಇಡೀ ಭಾರತ ದೇಶದ ರೋಡ್ ರಸ್ತೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಂತಹ ಸಮುದಾಯ ಯಾವುದಾದ್ರೂ ಈ ಭಾರತ ದೇಶದಲ್ಲಿದ್ದರೆ ಅದು ಬಂಜಾರ ಸಮುದಾಯ. ಮತ್ತೇನು ಹಳ್ಳಿಗಳ ಮೇಲೆ ಏನು ಜಿಲ್ಲೆಯನ್ನು ಅರಸಿ ಹೊಟ್ಟೆಪಾಡಿಗಾಗಿ ಹೋಗ್ತಾ ಇದ್ದಾರೆ, ಕಬ್ಬನ್ನು ಕಡಿಯಲಿಕ್ಕೆ ಕಾಫಿ ಎಸ್ಟೇಟ್ಗಳಿಗೆ ಹೋಗ್ತಾ ಇದ್ದಾರೆ. ಆ ಎಲ್ಲ ಸಮುದಾಯ ಕೂಡ ತೀರಾ ತಳಮಟ್ಟದಲ್ಲಿರ್ತಕ್ಕಂಥ ಸಮುದಾಯ ಕೂಡ ನಮ್ಮ ಬಂಜಾರ ಸಮುದಾಯ ಹೌದು.
ಎಲ್ಲೋ ಕುತ್ಕೊಂಡಿದ್ದು ಐವಿಯಲ್ಲಿ ಕುತ್ಕೊಂಡು ನಮ್ಮ ಸಮುದಾಯ ಮೇಲ್ದರ್ಜೆಗೆ ಹೋಗಿದೆ ಅನ್ನೋ ಒಂದು ವಾದ ಇದೆ. ಅದು ಅವೈಜ್ಞಾನಿಕ ಕೂಡ ಹೌದು ಅಂತ ನಾವು ತಿಳಿಸ್ಕೊಡ್ತಾ ಇದ್ದೇವೆ. ಇವತ್ತೇನು 15 ಪ್ರತಿ ಒಂದು ದಿನಕ್ಕೆ 15ರಲ್ಲಿ ಒಂದು ಹೆಣ್ಣುಮಗಳಿಗೆ ಅತ್ಯಾಚಾರ ಆಗ್ತಾ ಇದ್ದಾರೆ. ಅದರಲ್ಲಿ ಕೂಡ ನಮ್ಮ ಬಂಜಾರ ಸಮುದಾಯದ ಒಂದು ಹೆಣ್ಣುಮಗಳು ಕೂಡ ಅತ್ಯಾಚಾರಕ್ಕೆ ಒಳಗಾಗಿ ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದಾರೆ. ಅಂಥ ತಳ ಸಮುದಾಯವನ್ನು ಮೇಲ್ದರ್ಜೆಗೆ ಹೋಗಿದೆ ಅಂತ ತಿಳಿಸ್ತಾ ಇರೋದು ಅವೈಜ್ಞಾನಿಕ ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಆ ವಿಚಾರವಾಗಿ ಕೂಡ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ.